ಏನಾಗ್ತದೆ ಅಂತಂದ್ರೆ ಬೆಳಕಿನ ಕಿರಣವನ್ನ ಹಾಯಿಸ್ತಾ ಇದೀವಿ. ಬೆಳಕಿನ ಕಿರಣ ಹಾಯಿಸುವಂತ ಬೆಳಕಿನ ಕಿರಣ ಏನಾಗ್ತಿರಲಿ ವಕ್ರವಾಯಿತು. ಒಂದು ವೇಳೆ ಗಾಜಿನ ಪಟ್ಟಕ ಇರದೇ ಇದ್ರೆ ಆ ಕಿರಣ ಏನಾಗ್ತದೆ ನೇರವಾಗಿ ಹೋಗ್ತದೆ. ಏನಾಗ್ತದೆ ನಿರ್ಗಮಗೊಳ್ಳುತ್ತದೆ. ಏನಾಗ್ತದೆ ನಿರ್ಗಮ ಕೋನ. ಇದು ಬಾಗಿರುವಂತ ಕೋನ ವಕ್ರೀಭವನ ಕೋನ ಅಂತ ಕರಿತೀವಿ. ಇದು ಪತನ ಕೋನ ಅಂತ ಕರಿತೀವಿ. ಆಗಿರುವಂತ ಬೆಳಕಿನ ಕಿರಣ ಪತನ ಕೋನ, ಬಾಗಿರುವ ಕೋನ ವಕ್ರೀಭವನ ಕೋನ, ಹೊರಗಡೆ ಹೋಗಿರುವಂತ ಪಟ್ಟಕದಿಂದ ಹೊರಗಡೆ ಹೋಗಿರುವಂತ ಕೋನಕ್ಕೆ ನಿರ್ಗಮ ಕೋನ ಅಂತ ಕರಿತೀವಿ. ಒಂದು ವೇಳೆ ಇದು ಇರದೇ ಇದ್ರೆ ಈ ಬೆಳಕು ಏನಾಗ್ತದೆ ನೇರವಾಗಿ ಹೋಗ್ತದೆ. ಅದೇ ರೀತಿಯಾಗಿ ನಿರ್ಗಮದಿಂದ ಕೋನದಿಂದ ಹೋಗಿದಂತ ಇರದೇ ಇದ್ರೆ ಇದೇನಾಗ್ತದೆ ನೇರವಾಗಿ ಹೋಗ್ತದೆ. ಆ ನೇರವಾಗಿ ಹೋಗಿದಂತಹ ಕಿರಣವನ್ನ ಎರಡೂ ಕಿರಣಗಳನ್ನ ಇಲ್ಲಿ ಕಲಿತವ ಕಲಿದಕ್ಕೆ ಇದಕ್ಕೆ ಕರಿತಾರಪ್ಪ ಅಂತಂದ್ರೆ ದಿಕ್ಪಲ್ಲಟ ಕೋನ ಅಂತ ಕರೀತಾರೆ. ಒಂದು ವಕ್ರೀಭವನಗೊಂಡಂತ ಬಂದಿದಂತ ಒಂದು ಕೋನ ಮತ್ತು ಪತನ ಕೋನದಿಂದ ಒಂದು ಕೋನ, ಎರಡೂ ಕೋನವನ್ನ ಕಲಿತಿರುವಂತ ಭಾಗಕ್ಕೆ ಏನಪ್ಪಾ ಅಂದ್ರೆ ದಿಕ್ಪಲ್ಲಟ ಕೋನ ಅಂತ ನಾವಲ್ಲಿ ಕರಿತೀವಿ. ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ ಬಾಗಿತು ಹೌದಾ, ಇಲ್ಲಿ ಏನೈತ್ರಿ ಬಾಗಿಯಲ್ಲಿ ಏನೈತ್ರಿ ನಿರ್ಗಮ ಕೋನ ಆಯ್ತು. ನಿರ್ಗಮ ಕೋನ ಏನೈತ್ರಿ ಅಲ್ಲಿ ಕೆಳಗಡೆ ಹೋಯ್ತು. ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಒಂದು ಬೆಳಕು ವಿರಳ ಮಾಧ್ಯಮದಲ್ಲಿದ್ದಾಗ ಬೆಳಕಿನ ವೇಗ ಹೆಚ್ಚಾಗ್ತದ. ದಟ್ಟ ಮಾಧ್ಯಮಕ್ಕೆ ಬಂದ್ರೆ ಬೆಳಕಿನ ವೇಗ ಏನಾಗ್ತದೆ ಕಡಿಮೆ ಆಗ್ತದೆ. ಮತ್ತ ವಿರಳ ಮಾಧ್ಯಮದಿಂದ ದಟ್ಟ ಮಾಧ್ಯಮಕ್ಕೆ, ದಟ್ಟ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಹೋದ್ರೆ ಬೆಳಕಿನ ವೇಗ ಏನಾಗ್ತದೆ ಸ್ಪೀಡ್ ಆಗ್ತದೆ. ಅದೇ ರೀತಿಯಾಗಿ ದಟ್ಟ ಮಾಧ್ಯಮಕ್ಕೆ ಬಂದಾಗ ಬೆಳಕಿನ ವೇಗ ಕಡಿಮೆ ಆದಾಗ ಬೆಳಕು ಏನಾಗ್ತದೆ ಬಾಗುತ್ತದೆ, ಬೆಂಡ್ ಆಗ್ತದೆ. ಈ ರೀತಿಯಾಗಿ ಇಲ್ಲಿ ಪರಿವರ್ತನೆ ಆಗ್ತದ ಅಂತ ಹೇಳ್ತಿರ್ತೀವಿ. ಇದು ಏನಪ್ಪಾ ಅಂತಂದ್ರೆ ಒಂದು ಗಾಜಿನ ಪಾದಪಟ್ಟಕದ ಮೂಲಕ ಬೆಳಕಿನ ಕಿರಣವನ್ನು ಹಾಯಿಸುವ ಒಂದು ಚಟುವಟಿಕೆ.